ತಂದೆ ತಾಯಿಗಳು ನನ್ನನ್ನು ತುಚ್ಛೀಕರಿಸಿದರು. ಜೀವನವೇ ಬೇಡ ಎಂಬ ನಿರೀಕ್ಷೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾರದರ ಆಗಮನವಾಯಿತು. ಅವರ ಹಿತನುಡಿಗೆ ಅನುಗುಣವಾಗಿ ಬದುಕಿದೆ. ಅದಲ್ಲದೆ ಶೋಭಾಯಾತ್ರೆಯನ್ನು ಮಾಡಿ ದಿಗ್ವಿಜಯವನ್ನು ಮಾಡಿದೆ. ಅದರಿಂದ ಬಹಳಷ್ಟು ಹೆಸರನ್ನು ಗಳಿಸಿ ಮಧುರ ಮಹೇಂದ್ರನಾಗಿ ಈ ಮಧುರೆಗೆ ಏನು ಬೇಕು ಅದನ್ನು ಕಾಲ ಕಾಲಕ್ಕೆ ಒದಗಿಸುತ್ತಾ ಈ ನಗರವನ್ನು ಆಡುತ್ತಾ ಬಂದೆ. ಮುಂದೆ ಒಂದಿನ ತಂಗಿಯ ಮದುವೆಯ ಸಂದರ್ಭದಲ್ಲಿ ಮದುವೆ ಮಾಡಿಕೊಂಡು ಇಬ್ಬರವನ್ನು ಬರುತ್ತಾ ಇರುವ ಸಂದರ್ಭದಲ್ಲಿ ಅಶರೀರ ಮಾಡಿ ಎಲ್ಲವೋ ಕಂತ ತಂಗಿಯ ಮಗಳಿಂದ ಎಂಟನೇ ನೆಪದಲ್ಲಿ ತಿಳಿದುವ ಶಿಶೆಯಿಂದ ನಿನ್ನ ಮರಣ ಎಂಬುದಾಗಿ ಅಲ್ಲಿಗೆ ಸುಮನಾಗಲಿಲ್ಲ. ಮತ್ತು ಚಿಂತಾಕಾತರಾದೆ ಅಲ್ಲಿಗೆ ದಾರುಣ ಪುನರಾಗಮನವಾಯಿತು. ಬಿಡಬೇಡ, ಒಂದು ಮಗವನ್ನು ಕೂಡ ಬಿಡಬೇಡ ಎಂಬುದಾಗಿ ತಿಳಿಸಿದರು. ಹಾಗಾಗಿ ಅವಳಿಗೆ ಹುಟ್ಟಿದಂತಹ ಎಲ್ಲ ಶಿಶುಗಳನ್ನು ಕೊಚ್ಚಿ 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 ಕೊಲ್ಲುತ್ತಾ ಬಂದೆ. ಆದರೂ ಕೂಡ ನನ್ನ ಕಣ್ತಪ್ಪಿಸಿ ಆ ದ್ವಾರಕೆಯಲ್ಲಿ ಬೆಳೆಯುತ್ತಾ ಇದ್ದಾರಂತೆ ಕೃಷ್ಣ. ಬಿಡಬಾರದೆಂಬ ದೃಷ್ಟಿಗಳು ಪ್ರಲಂಬ ಧೇನುಕ ಕಟಕಾದಿಗಳನ್ನ ಕೂತನಿ ಮೊದಲಾದವುಗಳಿಂದ ಅಲ್ಲಿಗೆ ಅವರನ್ನು ಸಂಬರಿಸುವುದು ಕಲಿಸಿದೆ. ಪ್ರಯೋಜನಕ್ಕೆ ಬರಲಿಲ್ಲ. ಇಲ್ಲಿಗೆ ಬಿಡುವುದು ಈ ಕಂದನ ಪುಸ್ತಕವನ್ನ ಅಲ್ಲ, ಅವರನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳಿ ಸಂಬರಿಸುವ ಒಂದು ಆಲೋಚನೆ. ಅದಕ್ಕಾಗಿ ಏನು ಮಾಡ್ತೇನೆ ಬದಯ ಅಕ್ರೂರ ಕಾರಣ ಏನೆಂಬುದು ಅರ್ಥವಾಗುತ್ತಾ ಇಲ್ಲ. ಹೇಳಬೇಕು ಅಕ್ರೂರ. ನಾನೊಂದು ಮಾತನಾಡ್ತೇನೆ. ಏನು ಮಾತು?
ಮಾತನ್ನ ಪಾಲಿಸಬೇಕು ಲಾಲಿಸಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾ ಏನದು? ಯಾಕೆಂತ ಹೇಳಿದ್ರೆ ಹಾ ಆ ಕೃಷ್ಣ ಬಲರಾಮನನ್ನ ಕೊಲ್ಲಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಹಾ ಅದೆಷ್ಟೋ ಪ್ರಯತ್ನವನ್ನು ಪಟ್ಟವರು ನೀವಲ್ಲವೇ? ಅದೆಲ್ಲವೂ ವಿಫಲವಾದದ್ದು ಮೇಲ್ಪಟ್ಟವನಿಗೆ. ಪ್ರಳಂಬ ಪೂತನಿ ಮೊದಲಾದಂತಹ ಹರಿಭಟರನ್ನು ಸಹ ಅಲ್ಲಿಗೆ ಅಡ್ಡಿದ್ದೀಯ ನೀನು. ಹಾ ಹಾ ಅವರೆಲ್ಲರೂ ಸಹ ಅಸುನೀಗಿದರು ಎನ್ನುವಂತಹ ವರ್ತಮಾನವನ್ನ ಕೇಳಿದೆ. ಹಾ ಹಾಗಿರುವಾಗ ಹಾ ಆ ಶ್ರೀಕೃಷ್ಣ ಹಾಗೂ ಬಲರಾಮನನ್ನ ಧರೆಗಿಳಿದ ಭಗವಂತ ಎನ್ನುವುದಾಗಿ ಜನರು ಕೊಂಡಾಡ್ತಾ ಇದ್ದಾರೆ. ಏನೇನು? ಹಾಗಿರುವಾಗ ಹಾ ಅವರನ್ನ ಇಲ್ಲಿಯೇ ಕಳಿಸುವುದರ ಮುಖೇನವಾಗಿ ಹಾ ನಿಮಗೆ ನೀವೇ ಆಪತ್ತನ್ನು ತಂದುಕೊಳ್ಳುವಂತಹ ಪ್ರಯತ್ನವನ್ನ ಯಾಕೆ ಮಾಡಬೇಕು ದೊರೆಯೇ? ಈ ಪ್ರಯತ್ನವನ್ನ ಇಲ್ಲಿ ಬಿಡಬಾರದೆ ಸ್ವಾಮಿ. ಅಕ್ರೂರ ಹಾ. ಏನು ಯಾರೆಲ್ಲ ಮಾತಾಡ್ತಾ ಇದ್ದೀಯ? ಸ್ವಲ್ಪ ವಿವೇಚನೆ ಇದೆ. ಕಂಸರಾಜನ ಇದು ನೀನು ನನ್ನ ಸೇವಕ, ಹಾಗಾಗಿ ಹೇಳ್ತಾ ಇದ್ದೇನೆ, ಹೇಳಿದ್ದನ್ನು ಮಾಡೇನು? ನಮೋ ನಮಃ. ಏನು ಮಾಡುವುದು? ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವಂತಹ ನಾನುಡಿಯಂತೆ ನಾನು ಎಷ್ಟೇ ಹೇಳಿದರೂ ಸಹ ಕೇಳುವಂತಹ ಮನಸ್ಥಿತಿಯಲ್ಲಿ ಆ ಕಂಸ ಇಲ್ಲ. ಹಾಗಾಗಿ ತಡ ಮಾಡುವುದಲ್ಲ. ಈ ನೆವದಿಂದಾದರೂ ಸಹ ಆ ಭಗವಂತನನ್ನು ನೋಡುವಂತಹ ಯೋಗ ಭಾಗ್ಯ ಎನ್ನುವಂತಹದ್ದು ನನಗೆ ದೊರಕಿತು ಎನ್ನುವಂತಹ ಸಂತೋಷದಿಂದಾಗಿ ಆ ಕೃಷ್ಣನನ್ನ ಸ್ಮರಣೆ ಮಾಡುತ್ತಾ ಆ ಕಡೆ ಕ್ರೂರ ಗೋವಿಂದನ ದರ್ಶನ ಕೆಂದು ಯಶೋದೆ ನಂದನರ ಮಂದಿರ ಗೋವಿಂದ ಮಣಿದ ನಂದಗೋಕುಲವನ್ನ ಪ್ರವೇಶಿಸುತ್ತಿರುವಂತಹ ಸಂದರ್ಭದಲ್ಲಿಯೇ ಆ ಕೃಷ್ಣನ ಲೀಲಾ ಜಾಲವನ್ನ ಲೀಲಾ ಮಾಯವನ್ನು ನೋಡಿದ್ದೇನೆ. ಈ ನದಿಯ ತೀರದಲ್ಲಿರುವಂತಹ ಶ್ರೀಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ನೋಡುತ್ತಾ ನನ್ನ ಮನಸ್ಸೆನ್ನುವಂತಹದ್ದು ತುಂಬಿ ಬಂದಿತು. ಆ ಕೃಷ್ಣನ ಲೀಲೋತ್ಸವವನ್ನು ನಾನು ನೋಡಿದಂತಹ ಅನುಭವ ನನ್ನ ಪಾಲಿಗಾಗುತ್ತಾ ಉಂಟು. ಆದರೆ ಅಲ್ಲಿಂದ ಹೊರಟಂತಹ ನಾನು ಬಂದು ನಿಂತದ್ದೇ ಆ ಕೃಷ್ಣ ಇರುವಂತಹ ಸ್ಥಳ ನೋಡ್ತೇನಂತೆ. ನನ್ನನ್ನು ಕರೆದು ಮನ್ನಿಸಬಹುದು. ಇಲ್ಲೇ ನೋಡೋಣ. ಲಕ್ಷ್ಮೀ ದೂರದ ಮಧುರಾನಗರದಿಂದಲೇ ಬಂದವನೇನು? ಹೌದು ದೇವ. ನಿನ್ನನ್ನು ಕಂಡಾಗ ಎಲ್ಲಿಲ್ಲದ ಸಂತಸ ಉಂಟಾಗ್ತಾ ಇದೆ ಕ್ರೂರ. ಯಾಕೆ ಹೇಳು? ಯಾಕೆ? ಹೆಣ್ಣಾದವಳಿಗೆ ತವರು ಮನೆಯಿಂದ ವ್ಯಕ್ತಿಯವರು ಬಂದಾಗ ತಾನೇ ತವರು ಮನೆಯಲ್ಲಿದ್ದೇನೋ ಎನ್ನುವಷ್ಟು ಸಂತೋಷ ಹೊಂದುತ್ತಾಳೆ. ನನಗೂ ಹಾಗೆ ಆಯ್ತಪ್ಪ. ಹೌದು. ಯಾಕೆಂದ್ರೆ ನಾನು ನನ್ನ ತಂದೆ ತಾಯಿಯರನ್ನು ನೋಡಿದವನೇ ಅಲ್ಲ. ಮಧುರಾ ನಗರದಲ್ಲಿ ಅವರಿದ್ದಾರೆ ಎನ್ನುವ ವಾರ್ತೆಯನ್ನು ಕೇಳಿದ್ದೇನೆ. ಕ್ರೂರ ದೇವ
ಏನು ಮಧುರಾ ನಗರದಲ್ಲಿ ಹಾ ನಮ್ಮ ತಂದೆ ತಾಯಿಯವರಾದ ವಸುದೇವ ದೇವಕಿಯರಿದ್ದಾರೆ. ಅವರು ಹೇಗಿದ್ದಾರೆ ಕ್ರೂರ? ಅಷ್ಟೇ ಅಲ್ಲ, ನಮ್ಮಂತೆ ಉಗ್ರಸೇನ ಹಾಗೂ ರುಚಿಮತಿ ದೇವಿಯವರು ಅವರು ಸೌಖ್ಯವಾಗಿದ್ದಾರೆ. ಅಲ್ಲಿಯ ಪರಿಜನ ಪುರಜನ ಅವರೆಲ್ಲ ಹೇಗಿದ್ದಾರೆ? ಮಾವ ಕಂಸನ ಆಡಳಿತ ವ್ಯವಸ್ಥೆ ಹೇಗಿದೆ? ಎಲ್ಲ ವಿಚಾರವನ್ನ ಹೇಳುವುದರ ಜೊತೆಗೆ ನೀನು ಅವಸರವಾಗಿ ನಂದಗೋಕುಲಕ್ಕೆ ಬಂದೆಯಲ್ಲ, ಅದಕ್ಕೆ ನಿರ್ದಿಷ್ಟವಾದ ಕಾರಣ ಏನಾದರೂ ಉಂಟಾ? ಎಲ್ಲವನ್ನ ಹೇಳುವ ಕ್ರೂರ, ಹೇಳುವ ಕ್ರೂರ. ಓ ದೇವಾ, ಶ್ರೀಪತಿಯ ಅರಿಯದೊಳ್ಳಪೇಕ್ಷಿತೆಯನ್ನ ಶ್ರೀಪತಿಯ ಅರಿಯದೊಳ್ಳಪೇಕ್ಷಿತೆಯನ್ನ ಗೋಪಾಲ ಬರಲಿ ಗೋಪಾಲ ಬರಲಿ ಮಧುರಾ ಪುನಕೆ ಎಂಬ ನಿರೋಪವಿಂದ ನಿರನು ಓ ಭಗವಂತ, ಕ್ರೂರ, ನೀನೇನೋ ಕೇಳುತ್ತಾ ಇದ್ದೀಯ. ಹಾ, ನೀನೇನು ಅಲ್ಲಿರುವವರು ಹೇಗಿದ್ದಾರೆ, ಅಲ್ಲಿಯ ಪರಿಸರ ಹೇಗಿದೆ ಎನ್ನುವುದಾಗಿ. ಆದರೆ ಏನಂತ ಹೇಳಲಿ ದೇವಾ? ಯಾಕೆ ಕ್ರೂರ? ಹೇಳುವುದಕ್ಕೆ ಅಷ್ಟು ಕಷ್ಟ ಆಗ್ತದೆ. ತುಂಬಾ ಕಷ್ಟವಾಗುತ್ತಾ ಉಂಟು. ಏನಂತ ವಿಚಾರ? ನಿನ್ನ ಅಜ್ಜ ಅಜ್ಜಿಯನ್ನ ಹಾ, ಹಾಗೂ ನಿನ್ನ ತಂದೆ ತಾಯಿಗಳನ್ನ ಹಾ, ಆ ಕ್ರೂರಿಯಾದಂತಹ ಕಂಸ ಸೆರೆಯಲ್ಲಿಟ್ಟಿದ್ದಾನೆ. ಓ, ಅದಲ್ಲದೆ ಈ ವಿಚಾರ ನಿನಗೆ ಅರಿಯದೇ ಇರುವಂತಹದ್ದಲ್ಲ. ಹಾ, ಆದರೂ ಸಹ ನನ್ನ ಬಾಯಿಯಲ್ಲಿ ಕೇಳಬೇಕು ಎನ್ನುವಂತಹ ಒಂದು ಉತ್ಸುಕತೆ ನಿನ್ನಲ್ಲಿ ಕಾಣುತ್ತಾ ಉಂಟು. ಹೌದಾ ಕ್ರೂರ? ಹಾಗಾಗಿ ನನ್ನ ಮನಸ್ಸು ಒಪ್ಪದಿದ್ದರೂ ಸಹ ಹಾ. ಆ ವಿಚಾರವನ್ನು ಹೇಳುವಾಗ ನನ್ನ ಬಾಯಿ ತಡವರಿಸುತ್ತಾ ಉಂಟು. ಯಾಕೆ? ಆದರೂ ಹೇಳದೇ ಇದ್ರೆ ಉಪಾಯ ಇಲ್ಲ. ಹೇಳುವ ಕ್ರೂರ, ಭೀತಿ ಯಾಕೆ? ಅಲ್ಲಿ ಕಂಸನ ದೌಷ್ಟ್ಯ ಎನ್ನುವಂತಹದ್ದು ತುಂಬಿ ತುಳುಕಾಡುತ್ತಾ ಉಂಟು. ಹೌದೇ? ಎಲ್ಲಿ ನೋಡಿದರೂ ಅಲ್ಲಿ ಅಧರ್ಮವೇ ತಾಂಡವ ಮಾಡುತ್ತಾ ಉಂಟು. ಹಾ, ಹಾ. ಧರ್ಮ ಎನ್ನುವಂತಹದ್ದು ಇನ್ನೂ ಕಾಣಲಿಕ್ಕೆ ಸಿಗುವುದಿಲ್ಲ ದೇವ. ಹ್ಮ್. ಆದರೆ ಅವಸರವಾಗಿ ಬಂದಿದ್ದ ಕಾರಣ ಕೇಳ್ತಾ ಇದ್ದೀಯ. ಏನು ಕಾರಣ ಕ್ರೂರ? ಬಿಲ್ಲ ಹಬ್ಬವನ್ನ ಏರ್ಪಡಿಸಿದ್ದಾನೆ ನಿನ್ನ ಮಾವ. ಆ ಬಿಲ್ಲ ಹಬ್ಬಕ್ಕೆ ಹಾ, ಅಳಿಯಂದಿರಾದಂತಹ ನೀವಿರುವರು ಹಾ,
ಅಲ್ಲಿಯವರೆಗೆ ಬರಬೇಕಂತೆ ದೇವ, ಬರಬೇಕಂತೆ. ಮಾವ ಹೇಳಿ ಕಳಿಸಿದ್ದ. ಹಾ. ಕ್ರೂರ ಹಾ. ಬಿಲ್ಲ ಹಬ್ಬ ಅಂತ ಹೇಳ್ತಾ ಇದ್ದಿ. ಹಬ್ಬ ಎಂದರೆ ಉತ್ಸವ, ಉತ್ಸವ ಎಂದರೆ ಉತ್ಸಾಹದ ಪ್ರತೀಕ. ಇಂತಹ ಸಂತೋಷದ ವಾರ್ತೆಯನ್ನು ಹೇಳುವಾಗ ನಿನ್ನ ಮುಖದಲ್ಲಿ ನುಗುಳೇ ಕ್ರೂರ. ಓ ಕೃಷ್ಣ, ಸಂತೋಷದ ವಿಚಾರ ಎನ್ನುವುದಾಗಿ ನೀನು ಅಂದುಕೊಂಡಿರಬಹುದು. ಮತ್ತೆ ಇನ್ನೇನು ಕ್ರೂರ? ಆದರೆ ನಿನ್ನ ಮಾವನಾದಂತಹ ಕಂಸ ಏರ್ಪಡಿಸಿದ್ದು ಬಿಲ್ಲ ಹಬ್ಬ ಹೌದು. ಹಾ. ಆ ಬಿಲ್ಲ ಹಬ್ಬದ ಒಂದು ಬರೀ ನೆಮ ಮಾತ್ರ ದೇವ. ಮತ್ತೆ ಆ ಬಿಲ್ಲ ಹಬ್ಬವನ್ನೇ ನೆವವಾಗಿರಿಸಿಕೊಂಡು ಹಾ. ನಿಮ್ಮಿರುವರನ್ನ ಕೊಲ್ಲುವಂತಹ ನಿರ್ಧಾರ ಮಾಡಿದ್ದಾನೆ. ಓ ಮಾವನ ಆಲೋಚನೆ ಹೀಗೆ. ಇಂತಹ ದುಷ್ಟ ಕೆಲಸಕ್ಕೆ ಹಾ. ನಾನು ಬಂದಿದ್ದೇನಲ್ಲ ಎನ್ನುವಂತಹ ದುಃಖವೂ ಸಹ ನನಗಾಗುತ್ತಾ ಉಂಟು ದೇವ. ಖಂಡಿತ ಬೇಡ ಕ್ರೂರ, ದುಃಖ ಪಡುವ ಅವಶ್ಯಕತೆ ಇಲ್ಲ. ಹಾ. ನೀನು ಬಂದದ್ದು ಬಹಳ ಒಳ್ಳೆಯದೇ ಆಯ್ತು. ಹಾ. ಮಾವನ ಪಾಪದ ಕೂಡ ತುಂಬಿ ಬಂದಿದೆ. ಅವನಿಗೆ ಹೇಗೆ ಏನು ಮಾಡಬೇಕೆನ್ನುವ ನಾವು ಆಲೋಚಿಸ್ತೇವೆ. ಹಾ. ಬಲರಾಮ ಹಾಗೂ ನಾನು ನಾಳೆಯ ದಿನವೇ ಅಲ್ಲಿಗೆ ಬರುವವರಿದ್ದೇವೆ. ಹಾ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ತೇವೆ. ಹಾ. ನೀನು ಇಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು. ಆಲಿಸು ದೇವ. ಅಣ್ಣನನ್ನ ಕರೆದ ವಿಚಾರವನ್ನು ಹೇಳ್ತೇನೆ. ಅಣ್ಣ ಬಲರಾಮ, ಹಬ್ಬ ಬಂದಿದೆ. ಹಬ್ಬ ಹಾ. ಮಾವನ ಮನೆಯಲ್ಲಿ ಹಬ್ಬದ ಊಟ ಉಂಟಣ್ಣ. ಹೌದಾ? ಬಿಲ್ಲ ಹಬ್ಬ ಏರ್ಪಡಿಸಿದ್ದಾನೆ. ಹಾ. ಅದಕ್ಕಾಗಿ ಕೃಷ್ಣ ಬಲರಾಮರು ಅಲ್ಲಿಗೆ ಬರಬೇಕು ಅಂತ ಅಪೂರ್ವ ಹೇಳಿದ ವಾರ್ತೆಯನ್ನು ಕೇಳಲಿಲ್ಲ ಅಣ್ಣ. ಕೇಳಿದ್ದೇನೆ ತಮ್ಮ ಮನೆಯಲ್ಲಿ ನೀನು. ಅಲ್ಲಿಗೆ ಹೋಗಬೇಕು, ಆದ್ರೆ ಹೋಗುವುದಕ್ಕೆ ಸಿದ್ಧತೆ ಎಲ್ಲ ನನ್ನ ಸಿದ್ಧತೆಯಾ? ಅಣ್ಣ, ನಾವು ಹೋಗುವುದು ಇಲ್ಲಿಗೆ, ಮಾವನ ಮನೆಗೆ. ಮಾವನ ಮನೆಗೆ. ಹಾ. ಆದರೂ ಆ ಮಾವ ನಮಗೆ ವೈರಿ ಇದ್ದಾನೆ. ಹೌದಣ್ಣ. ವೈರಿಯ ಮನೆಯಲ್ಲಿ ಆಹಾರ ವಿಹಾರ ಎನ್ನುವುದು ಹಾ. ನಿಷಿದ್ಧ ತಾನೆ. ಹೌದಲ್ರಿ? ಅದಕ್ಕಾಗಿ ನಮಗೆ ಬೇಕಾದಂತಹ ಹಾ. ದದಿ, ಮೊಸರು, ತುಪ್ಪ ಎಲ್ಲವನ್ನು ಹಾ. ನಾವು ಭಾಂಡದಲ್ಲಿ ತುಂಬಿಸಿಕೊಂಡು ಹಾ. ಶಕಟವನ್ನೇರಿ ಹಾ. ನಾವು ಮೊದಲಿಗೆ ಹೊರಡೋಣ ತಮ್ಮ. ಹೋಗೋಣ.
ಮೂಡಾಂಬುದಿಯಲ್ಲಿ ಭಾಸ್ಕರ ಶೆಟ್ರು. ಯಾರ ಭಾಸ್ಕರ ಶೆಟ್ರು. ಅವ್ರು ಯಾರ? ಭಾಸ್ಕರ. ಭಾಸ್ಕರ. ಹಾ, ಭಾಸ್ಕರ ಶೆಟ್ಟರು ಉದಯಿಸುವಂತ ಪೂರ್ವದಲ್ಲಿ ಎದ್ದು ಹಾ ಹಾ ಹೊಳೆ ಬದಿಯಲ್ಲಿ ನಿತ್ಯ ವಿಧಿಯನ್ನ ಮಾಡಿದ್ದೇನೆ. ಎಂತ? ಹೊಳೆ ಬದಿಯಲ್ಲಿ. ಹಾ ಹಾ ಹೊಳೆ ಬದಿ. ಹೌದೌದು. ಹೌದಾ ಹೌದಾ ಹೌದು. ಹಾ 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 ಈಗ ನಾವು ಒಳಗೆ ಮಾಡ್ತಾರೆ, ಹೌದು ಹೌದು. ನಾವು ಹೊರಗೆ ಹೋಗುದು. ಹೌದಾ ಹೌದೌದು. ಒಳ್ಳೆ ಎಲ್ಲ ಕಾರ್ಯಕ್ರಮ ನಿರ್ವಹಿಸಿದ್ದೇನೆ. ಆಮೇಲೆ ನಾನು ಯಾರಂತ ಗೊತ್ತಾಯ್ತಾ? ಯಾರು 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 ಆಯ್ತು, ನನ್ನನ್ನು ಪ್ರಶ್ನೆ ಮಾಡೋರಿಲ್ಲ ಯಾರಂತ ಯಾಕೆ? ಎಲ್ಲರಿಗೂ ಗೊತ್ತುಂಟು. ಅಷ್ಟು ಆಡೋಣ. ಹೌದೌದು. ಅಗಸ. ಹಾ? ಅಗಸ ಅಗಸ ಅಗಸ್ನ ರಜಕ. ಬಟ್ಟೆ ತೊಳೆಯೋರು. ಸ್ವಾಮಿ, ನಿಮ್ಮಂತವ್ರು ಮಾಡಿ ಹಾಕದ್ದು ಅದು. ಹೌದಾ ಹೌದಾ ಹೌದೌದು. ಹಾ ಹಾ ನಾವು ಮೊದಲು ಅರಸರಾಗಿದ್ದೆವು. ಹೌದಾ ಹೌದಾ ಆದರೆ ನಿಮ್ಮ ಪರಮ ಭಾಗವತರು ಇಲ್ವಾ? ಪರಭಾಗ ಪರಮ ನಿಮ್ಮ ಭಾಗವತರಲ್ಲ, ಹಾ ಹಾ ಪರಮ ಭಾಗವತ ಶ್ರೇಷ್ಠರು. ನಮ್ಮ ಮಿತ್ರರ ಗಂಡ. ಹೌದೌದು. ಭಕಾರೋ ಭಗವತ್ ಭಕ್ತೋ ಗಕಾರೋ ಗರ್ವವರ್ಧಿತ ವಕಾರೋ ವಾಕ್ಯಭಾಗೀತ ತಕಾರ ತತ್ವರಣಿ. ಅವರು ಪರಭಾಗವತರು. ಸುಮಾರು ಕಲ್ತಿದ್ದೆ ಮರೆ ಮರೆ ಗೊತ್ತಿದ್ದಲ್ಲ, ಹೇಳಕ್ ಬರುದಿಲ್ಲ ನಮಗೆ. ಹೇಳ್ತಾ ಹೋದ್ರೆ ಆಗುದಿಲ್ಲ. ಹೌದಾ ಒಂದಕ್ಕೆ 1000 ಗೊತ್ತುಂಟು ಸ್ವಾಮಿ. ಕಾಲಮಿತಿಯಲ್ಲಿ ನಾವು ಮುಗಿಸಬೇಕಾದ ಅನಿವಾರ್ಯ ಸ್ವಾಮಿ. ಅಂತ ಪರಮ ಭಾಗವತರು ನಮ್ಮನ್ನ ಸಣ್ಣ ಮಾಡಿದ್ದು. ಹೌದಾ? ಭರತರಾದಂತ ನಮ್ಮನ್ನ ಗ್ರಂಥ ಮಾಡಿ ಮೇಲ್ಗಡೆ ಇಟ್ಟು ವರಲ ಹಿಡಿದಿದ್ದು. ಪ್ರಕಾರಕ್ಕೆ ವರಲ ಹಿಡಿದು ಅಗಸಾಗುವಂತಹ ಪರಿಣಾಮ ಬಂತು ನಮಗೆ. ಸ್ವಾಮಿ, ನಾವು ನಿಮ್ಮ ಹಾಗೆ ನಿಮ್ಮಂತವರ ಬಟ್ಟೆಯನ್ನು ತೊಳೆಯುವಂತ ರಾಜಾಕರ್ ನಾವಲ್ಲ. ಹೌದಾ ಹೌದಾ ಹೌದಪ್ಪ. ಮತ್ತೆ? ಇವರೆಲ್ಲ ನಮ್ಮ ಮುದ್ದೂರಡೆ. ಯಾರೇ? ಮುದ್ದೂರಡೆ ಮಧುರ ಒಡೆಯ. ಮಧುರಯ ಒಡೆಯ ಕಂಸ. ಕಂಸನ ಬಟ್ಟೆಯನ್ನ ತೊಳೆಯುವುದು. ಹೌದಾ? ಅದೆಲ್ಲ ಹಾ ಹಾ 1000 ಜನ ಇದ್ದಾರೆ. ಹೌದು ಹೌದು. ನಾವು ಮೇಲ್ವಿಚಾರಣೆ. ಸ್ವಾಮಿ, ನಾನು ಈಗ ದಡ ಮಾಡ್ತಾ ಹೋದ್ರೆ ಕಂಸನ ಹೊರಗಡೆ ಬರುವುದಿಲ್ಲ. ಹೌದಾ ಹೌದಾ ಹೌದು. ಅವ್ರು ಒಂದೇ ಇರುದಾ? ಬಟ್ಟೆ ಒಂದೇ ಇರುದಾ? ಅಲ್ಲ, ದಿನ ದಿನ ಹೊಸ್ತು. ಹೊಸದ ಹೊಸ ತೊಳೆಯೋದಾಗೆ ಹೊಸ ತೊಳೆಯೋದಾಗೆ ಹೊಸ ತೊಳೆಯೋದಾಗೆ ಹೊಸೇ ತೊಳಿಬೇಕು. ನಿಮ್ಮ ಹಾಗೆ ತಿಂಗಳಗಟ್ಟಲೆ ಇದನ್ನ ಹಾಕೊಂಡು ಬರೋದಲ್ಲ, ವಾಸನೆ ಬರ್ತಾ ಉಂಟು. ಹೌದಾ? ನಾವು ನಿಮ್ಮ ಹತ್ರ ಮಾತಾಡೋದಲ್ಲ. ಹೋಗ್ತಾನೆ ಈಗ. ನಮ್ಮ ಸ್ವಕ್ಷೇತ್ರ ಇದು. ಸ್ವಕ್ಷೇತ್ರದಲ್ಲಿ ನಾವು ಇರುವುದು. ಹೊರಗಿನಿಂದ ಬರುವವರಿಗೆ ಹೆಚ್ಚು ಗೌರವ ಕೊಡ್ಬೇಕಲ್ವಾ ನೀವು? ಬೇರೆ ಪ್ರಾಣಿಗಳೆಲ್ಲ ದಾರಿಯಲ್ಲಿ ನಡಬೇಕು. ಆನೆ ನಡೆದದ್ದೇ ದಾರಿ. ನೀನು ಆನೆ, ನಾವು ಬರುವಾಗ ನೀವು ದಾರಿ ಬಿಡ್ಬೇಕು. ಹೌದು. ಅಷ್ಟು ಜನ ನೀನು ನೋಡಿದ್ರೆ ಬಟ್ಟೆ ಮಣಿ ಮಾಡುವ ಕಾಣ್ತಾನೆ. ಓ, ನೀನು ಮಡಿವಾಳ ಹೋರ. ಮತ್ತೆ ಯಾರು ನೀನು? ಹಾಗೆ ಹೇಳು, ನಾಳೆ ಉಂಟು. ಏನು ಯಾರ ಮಡಿವಾಳ?
ಇದ್ದವ್ ಮತ್ತೆ ಇಷ್ಟೇ ಮಾಡೋದು ಯಾರು? ನೀನು. ನಾನು ಇವತ್ತು ಉಪಸವದ ಹೆದರುದಿಲ್ಲ, ಎಲ್ಲ ಇಲ್ಲ ಇದ್ದಾರೆ. ಹೌದಾ? ಏಯ್, ಏನ ಏನು ಏನು? ಆ ಬಟ್ಟೆ ಗಂಟು ಕೊಟ್ರೆ ಮನೆಗೆ ಹೋಗ್ತಿ, ಯಾರು? ಇಲ್ಲದಿದ್ರೆ ಏನು ನೋಡ್ಬೇಕಾಗ್ತದೆ. ಯಾರು? ನೀನು. ನಾನು ಬರುವಾಗ ಹೇಳಿ ಬಂದಿದ್ದೇನೆ. ಏನಂತ ಎರಡು ಹೆಣ ತಗೊಂಡು ಬರ್ತಾ ಮೊದ್ಲೇ ಗೊತ್ತಿತ್ತಾ? ಏನು ಆ ಬಟ್ಟೆ ನಿಮಗೆ ಕೊಡ್ಬೇಕು? ಕೊಡ್ಬೇಕು. ನಿಮಗೆ ಬಟ್ಟೆ ವಾಸನೆ ಬರ್ತಾ ಉಂಟು ಮಹಾರಾಯ. ನೋಡ ನೋಡ ಆ ಬಟ್ಟೆ ಕೊಡ. ಬರುವಾಗ ಎಲ್ಲಿ ಹಳ್ಳ ಕೊಳ್ಳ ಸಿಗಲಿಲ್ಲ ನಿಮಗೆ? ಎಲ್ಲ ಸಿಕ್ಕಿತ್ತ? ಆದ್ರೆ ನೀನೇ ಸಿಗ್ಲಿಲ್ಲಲ್ಲ. ನಿನ್ನಂತ ಜನ ಸಿಗ್ಲಿಲ್ಲಲ್ಲ. ನೀವು ನಿಮ್ಮ ಕೆಲಸ ನೀವು ನಾವು ಮಾಡ್ಕೊಳ್ಬೇಕು, ಬೇರೆ ಮಾಡುವುದಲ್ಲ. ಈಗ ಅಲ್ಲ, ಇದನ್ನ ನಿಮಗೆ ಕೊಡ್ಬೇಕಾ? ಕೊಟ್ರೆ ಹೋಗು. ನಿಮಗೆ ಕೊಡುವ ಸಣ್ಣ ಜನ ನಾನು ಅಲ್ಲ. ಏನು ದೊಡ್ಡ ಜನ? ಬಟ್ಟೆ ಸಣ್ಣ ಜನರದ್ದು ಅಲ್ಲ. ಏನು ಗನ ಯಾಕೆ ತಂದು ಬೇಕಲ್ಲ? ಎದೆ ಗಟ್ಟಿ ಮಾಡ್ಕೊಳ್ಳಿ. ಆಮೇಲೆ ಹೃದಯಾಘಾತ ಆದ್ರೆ ನಾನು ಹೊಣೆ ಅಲ್ಲ. ಇವತ್ತೇನು ತೊಂದರೆ ಇಲ್ಲ ಅಂತ ಇಲ್ಲ. ಅಲ್ಲ, ಎಲ್ಲ ಇಲ್ಲೇ ಇದ್ದಾರೆ. ನನ್ನ ಬಗ್ಗೆ ವಿಶ್ವಾಸ ಉಂಟು ನನಗೆ, ಏನಾದ್ರು ಮಾಡ್ತಾರೆ ಅಂತ. ನಮ್ಮ ಬಗ್ಗೆಯೂ ನಿನಗೆ ವಿಶ್ವಾಸ ಇರಬೇಕು. ನಿಮ್ಮಿಬ್ಬರ ಬಗ್ಗೆ ಅವರಿಗೆ ವಿಶ್ವಾಸ ಇತ್ತು, ನಮಗೆ ಗೊತ್ತಿಲ್ಲ. ಏನು ನಿಮಗೆ ಇದು ಗೊತ್ತುಂಟಾ? ಏನು ಏನು? ಕಮ್ಸ್ ಕಮ್ಸ್ ಅಂದ್ರೆ ಏನು? ಕಮ್ಸ್ ಕಮ್ಸ್ ಯಾವ ಭಾಷೆ ಪುಣ್ಯಾತ್ಮ ಇದು? ಕಂಸ 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 ತಿಳಿದಿಲ್ಲ. ಮಧುರ ಮಹೇಂದ್ರ ಕಂಸ. ಇವನ್ ಪರಿಸ್ಥಿತಿ ನೋಡ. ಇವನ ಪರಿಸ್ಥಿತಿಯೋ ಆ ಕಂಸನ ಪರಿಸ್ಥಿತಿಯೋ? ಯಾರು? ನಾನೇ ನಾನೇ ಅಂತ ಹೇಳ್ಕೊಂಡ್ರ? ಮತ್ತೆ? ನಮ್ಮ ಒಡೆಯನ ಬಟ್ಟೆ ಮಡಿ ಮಾಡುವಂತ ಅಗಸ ನಾನು. ಮಧುರ ಮಹೇಂದ್ರನಿಗೆ ಸೇರಿದಂತಹ ಬಟ್ಟೆ ಅದು. ನಿಮ್ಮಂತ ಯಕಶ್ಚಿತ್ ಮನುಷ್ಯನಿಗೆ ಕೊಡುವಂತದ್ದೇ ಅಲ್ಲ. ಅದ್ರಲ್ಲೂ ಎಲ್ಲಾದ್ರೂ ನೀವು ಹಾಕೊಂಡಿದ್ರು ಸಹ ಇಬ್ರು ಒಟ್ಟು ಸೇರಿ ಒಂದು ಕಾಲಿಗೆ ಹಾಕೊಳ್ಬೇಕು. ಅದನ್ನ ನಾವು ಹೇಗೆ ಹಾಕೊಳ್ಳೋದು? ನಾವು ಹಾಕೊಳ್ತೇವೆ. ಹೌದೌದು. ಈಗ ಕಂಸ ಮಹಾರಾಜರ ಬಟ್ಟೆ. ಹೌದೌದು. ಆದ್ರೆ ನಾವ್ಯಾರು ನಾವು ಯಾರಂತ ಇವನಿಗೆ ತಿಳಿಲಿಲ್ಲ ಬಹುಶಃ. ಯಾರ ತಿಳಿದಿದ್ದರೆ ಹೀಗೆ ಮಾಡ್ತಾ ಇರ್ಲಿಲ್ಲ. ಏನು ನೀನು ಹೇಳಿದೆಯಲ್ಲ, ಮಧುರೆಯ ಒಡೆಯ ಕಂಸ ಮಹಾರಾಜನಿಗೆ ಸೇರಿದ ಬಟ್ಟೆ ಎನ್ನುವುದಾಗಿ. ಹೌದೌದು. ನಾವು ಯಾರಂತ ತಿಳಿದೆ ನೀನು? ಯಾರ? ಕಂಸರಾಜನಿಗೆ ಒಬ್ಬಳು ತಂಗಿ ಇದ್ದಾಳೆ. ಎಲ್ಲಿ? ಅವನ ನೀನ್ ಯಾರು? ಮಕ್ಕಳು ಕಂಸರಾಯ್ತು, ನೀನ್ ಯಾರು ಹೇಳ? ಕಂಸನ ಅಳಿಯಂದ್ರೆ ನಾವು ಒಳ್ಳೆಯಾಗಲಿ, ನೀವ್ಯಾಬ್ರು ಯಾರು ಹೇಳ? ಅದರೊಳಗೆ ಬಲಭಾಗದಲ್ಲಿ ನಿಂತವನು ಬಲರಾಮ. ಹೇಳುದು ಬೇಡ. ಏನು ಪುಣ್ಯಾತ್ಮ ಸಿಕ್ಕಿದ ಒಳ್ಳೆಯಾಯ್ತು. ತೆಂಗಿನ ಮರದಲ್ಲಿ ಕಾಯಿ ಕೊಯ್ಲಿಕ್ಕೆ ಜನವೇ ಇಲ್ಲ. ಯಾಕೆ? ಬಹಳ ತಲೆ ವಿಷಯ ಆಯ್ತು. ಬೋಡ್ರ ಮಾತಾಡ, ನೀನ್ ಕೆಲಸ ಬಿಡ್ತೀಯ ಈಗ? ಬೋಡ್ರ ಮಾತಾಡ. ಬಲರಾಮ ಬಲರಾಮ. ಬಲಭಾಗದಲ್ಲಿ ನಿಂತಿದ್ದಾನವರು ಬಲರಾಮ. ನೀನ್ ಹೇಳೋದು ಬೇಡ. ಏನು ಬಲಭಾಗದಲ್ಲಿ ನಿಂತವ ಬಲರಾಮ, ಎಡಭಾಗದಲ್ಲಿ ನಿಂತ
ಎಡರಾಮ ನೀನು ನಡುರಾಮ ಹಾಗಾದ್ರೆ ಆಗಿರ್ಬೋದು. ಅದಲ್ವಾ ಅವನು ಬಲರಾಮನ ಕೃಷ್ಣ. ನಾವು ಅಣ್ಣ ತಮ್ಮಂದಿರು, ಮಾವನೇ ಕರೆ ಕಳಿಸಿ ಬಂದಿದ್ದು ನಾವು. ಆ ಬಟ್ಟೆ ಗಂಟು ಕೊಡ್ತೀಯೇ ಇಲ್ವಾ? ಒಂದು ವಿಚಾರ, ನೀನು ಕೃಷ್ಣನ ಅವಾಗ ನಾನು ಕ್ಷಮೆ ಕೇಳಬೇಕು. ಯಾಕೆ ಯಾಕೆ ಈಗಾದ್ರೂ ಕೇಳು. ಬಟ್ಟೆಯನ್ನು ಮಣಿ ಮಾಡಲಿಲ್ಲ ಎನ್ನುವುದಾಗಿ ನಿಮ್ಮ ಹತ್ರ ಆಕ್ಷೇಪ ಮಾಡಿದೆ ನಾನು. ನೀವು ಸಣ್ಣದಿರುವಾಗ ಒಂದು ಕತೆ ಕೇಳಿದ್ದೆ ನಾನು. ಏನು? ನೀನು ಸಣ್ಣದಿರುವಾಗ ನಿನ್ನ ತಂದೆಯ ಯಾರಾದ ವಸುದೇವ ಬುಟ್ಟಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ ಅಂತೆ. ಹೌದು. ಆ ಹೊಳೆ ಬಂದಾಗ, ಯಮುನಾ ನದಿ ಬಂದಾಗ ತುಂಬಿದ ಪ್ರವಾಹ ನಿನ್ನ ಕಾಲು ನೀರಿಗೆ ತಾಗ್ತಾ ಇಲ್ವಾ? ನೀರು ಇಬ್ಬಾಗ ಆಯ್ತಂತೆ. ಹೌದು. ಪಾಪಿ ಮಗನೇ, ಅಂತ ಪವಿತ್ರವಾದ ಯಮುನಾ ನದಿ ನಿನ್ನತ್ತು ಮುಟ್ಕೊಳ್ಳುವುದಿಲ್ಲ. ಇದು ಕಾಂಚಿ ಮಿಂಜಿ ನದಿಯಲ್ಲಿ ನಿನ್ನತ್ತು ಮುಟ್ಕೊಳ್ತಾನ? ನೀನು ಕಾಂತಿ ಪಿಂದಿ ನೀನೀಗ ಹೌದು. ಬಟ್ಟೆ ಕೊಡ್ಬೇಕಾ? ಬಟ್ಟೆ ಕೊಡ್ತೀಯ ಇಲ್ವಾ? ಮಕ್ಕಳೇ ಇಷ್ಟು ಮಾಡಿದ್ರೆ ಸಾಕು, ಮಗನ ಇವತ್ತಿಗೆ ಸಾಕು. ನಿಮಗೆ ಏನು ಬಟ್ಟೆ ಕೊಡ್ಬೇಕಾ? ಕೊಡ್ತೀಯೇ ಇಲ್ವಾ? ನಿಮ್ಮ ನಮ್ಮ ಮಾವ ಯಾರು? ಕಂಸ ಮಹಾರಾಜ. ಕಂಸ ಮಹಾರಾಜ. ಹೌದು. ನಿಮಗೆ ಬಟ್ಟೆ ಕೊಡುದಿಲ್ಲ. ಬಟ್ಟೆ ಕೊಡೋದೇ ಬಿಟ್ಟು ನಿಮ್ಗೆ ಗೊತ್ತಾದ್ರೆ ಬೇಡ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತೇನೆ. ಮಕ್ಕಳ ನೀವು ತೋಟ ಬರೀತೆ ಈಗ. ಕೊಡುದಿಲ್ವಾ? ಕೊಡುದಿಲ್ಲ. ಕೊಡುದೇ ಇಲ್ವಾ? ಕೊಡುದಿಲ್ಲ. ಬೇಡ ಮಗ. ಇನ್ನು ಬಟ್ಟೆ ಯಾರಿಗೆ ಬೇಕು? ನಿನ್ನ ಬಟ್ಟೆ ಯಾರಿಗೆ ಬೇಕು? ನಮಗೇನು ಬಟ್ಟೆ ಇಲ್ವಾ? ಹೋಯ್ ಭಯಂಕರ ಗಣಂತ ಹೇಳ್ತಾರೆ ಅಲ್ಲ ಎಂತ ಇಲ್ಲ. ಹಗ್ಲಿ ಬೋಕ್ ಮಾರ್ರೆ, ಹೆದ್ರಿ ಬಿಟ್ರಿ ಹಗ್ಲಿ ಬೋಕ. ಹಕ್ಲಿ ಬಗ್ಗೆ ಹೌದು ಹೌದು. ಅದೇಂತ ನಮ್ಮನೆಲ್ಲ ಏನು ಇದ್ದಿದ್ದವ್ರಿ ಹಗ್ಲಿ ಬೋಕ್ ಅಂತ. ಸ್ವಾಮಿ ಸ್ವಲ್ಪ ಗುಟ್ರ ಹಾಕಿದ್ರೆ ಸಾಕು, ಹೆದ್ರಿ ಓಡ್ತಾರೆ, ಹೆದರಿಸಿ ಹೇಳ್ಬಿಡ್ತಾರೆ. ನಿನ್ನ ಬಟ್ಟೆ ಯಾರಿಗೆ ಬೇಕು? ಹೋಗ ಹೋಗ ಹೋಗ. ಇದ್ದ ಮೂವರ ಕೈ ಪೈಕಿ ಬಂದವರು ಯಾರು? ನಾನೆಂದು ಒಪ್ಪಿಕೊಂಡಿದ್ದು ಮರದ ಬೇರು. ನೀವ ಇಂಥ ಚೀಟಿ ಮಾಡಿದ್ರೆ ಗೊತ್ತಿಲ್ಲ. ಆವಾಗ ಒಂದು ಚೀಟಿ ಮಾಡಿಬಿಟ್ರಿ ನಮ್ಮ ಬಟ್ಟೆ. ನಾನು ನಿಮ್ಗೆ ಹೇಳಿದ್ದಕ್ಕೆ ಪ್ರತೀಕಾರವಾಗಿ ಏನು ನಮ್ಮ ಬಟ್ಟೆ ಕಡೆಯ ಯಾರಿಗೆ ಬಟ್ಟೆ ನೀವಿಲ್ಲ. ನಿನ್ನ ಬಟ್ಟೆ ಯಾರಿಗೆ ಬೇಕು? ಹೋಗ. ನಾಟಕ ನಾಟಕ ಅಲ್ಲ ಕೃಷ್ಣ, ಸಪ್ತ ನಾಟಕ, ಕಬಡ್ಡಿ ನಾಟಕ. ಕೈ ತೋರಿಸು. ನೋಡು ಅಲ್ಲಿ ಕೈ ನೋಡು. ಈ ಕೈ, ಎರಡು ಕೈ. ಹಾಯ್ ಸ್ವಲ್ಪ ಇದು ಇನ್ನೊಂದಾದ್ರೂ ಗೊತ್ತಾಯ್ತಲ್ಲ. ನೀನೇನಕ್ಕಂತಿದ್ದ? ನಾನಲ್ಲಪ್ಪ. ನಿನ್ನ ಬಟ್ಟೆ ನನಗೆ ಹಾಕ. ಕಳ್ಳತನ ಮಾಡೋದನ್ನು ಬಿಟ್ಟೆ ಈಗ? ನಾನು ಮೊದಲು ಮಾಡ್ಲಿಲ್ಲ. ಬಿಟ್ಟಿಯೇ ಇಲ್ವಾ ಅಂತ ಹೇಳಿ. ಅಯ್ಯೋ ಪಾಪ ಹುಡುಗ ಬಿಡ. ಇಲ್ವಾ ನನ್ನ ಹತ್ರ ಇಲ್ಲ. ಅಲ್ಲಿ ಇಲ್ಲಿ ನೋಡ. ಅವಳ ಹತ್ರ ಇಲ್ವಾ? ಪಾಪದವ ಅವ. Go,
ಕೊಲ್ಲಬೇಕು ಎಂಬ ಕಾರಣಕ್ಕಾಗಿ ಈ ಮಧುರಾನಗರಿಗೆ ಬರಲಿಕ್ಕೆ ಹೇಳಿ ಬಂದಾಗ ಮಾಡಿದ ಕಡತೆ ಒಂದು ಎರಡು ಕುಬ್ಜೆಯ ದುಂಕಲು ತೆಗೆದರು ಕೋಲ ಎಂಬಂತ ಆನೆಯನ್ನ ಸಂಪಾದಿಸಿದರು. ಅದಲ್ಲದೆ ಪೂಜಿಸಿದ್ದಂತ ಧನದಂತ ಹಾಕಿದರು. ಏನು ಮಾಡುವುದು ಶಿವರೇ, ಏನು ಮಾಡುವುದು? ಪೃಥ್ವಿ ಕಂಪಿಸ್ತಾ ಇದೆ, ಪ್ರಪಂಚವೇ ಅಲ್ಲಾಲ ಕಲ್ಲಾಲವಾಗುತ್ತೆ ಎಂಬಂತ ಭಾಸವಾಗ್ತಾ ಇದೆ. ಏನು ಮಾಡುವುದು, ಏನು ಮಾಡುವುದು? ಈ ಕಂಸ ಇದೆಲ್ಲವನ್ನು ತಿಳಿದವನೇ, ಇದಕ್ಕೆಲ್ಲ ಹೆದರುವಾಗಲ್ಲ ಈ ಕಂಸ. ಇನ್ನು ಸ್ವಲ್ಪ ಹೊತ್ತು ಇದೆಯಲ್ಲ, ನಾಳೆ ದಿವಸ ಅದಕ್ಕೆ ಬೇಕಾದದ್ದು ನೋಡಿಕೊಳ್ಳಬಹುದು. ಸ್ವಲ್ಪ ಹೊತ್ತು ವಿಷಯವಿತ್ತೇನೆಂದೆ ವಿಶ್ರಾಂತಿಯನ್ನು ಪಡೆಯುತ್ತೇನೆ ಎಂಬ ಎಂದು ಸೇನಾಗ್ರಹಕ್ಕೆ ಹೋಗಿ ಸ್ವಲ್ಪ ಪಡೆಯಿಸಿದ್ದೆ ತರ. ಏನು ವಿಸ್ಮಯಕರಂದು, ಕಂಸನ ಜೀವಮಾನದಲ್ಲಿ ಇಂತಹ ಕನಸುಗಳನ್ನು ಕಂಡದ್ದೇ ಇಲ್ಲ. ಕಾಠರಿಯದಂತಹ ಕನಸು ಅದೇನಂತ ಹೇಳಿದ್ರೆ, ಕ್ಷುಲ್ಲಕವಾದಂತಹ ಪ್ರಾಣಿಯಾದಂತಹ ಕತ್ತೆಯನ್ನು ಏರಿ ನೆತ್ತಿಗೆ ತೈಲವನ್ನು ಎತ್ತಿಕೊಂಡು ಕೆಂಪು ವಸನಾಧಾರಿಯಾಗಿ ದಕ್ಷಿಣ ಯಾತ್ರೆಗೆ ಹೋಗುವಂತಹ ಕನಸು. ಅಲ್ಲದೆ
ದೀಪವು ಒಂದೇ ಇದ್ದರೂ ಕೂಡ ಎರಡಾಗಿ, ಎರಡು ನಾಲ್ಕಾಗಿ, 4 8ಆಗಿ, ಲಕ್ಷವಾಗಿ ಬೆಳಗುವಂತಹ ಕನಸು. ಈ ಕನಸಿನ ಅರ್ಥ ಏನು? ಇದನ್ನು ಚಿಂತಿಸುವುದು ಹೇಗೆ? ಏನೇ ಆಗಲಿ, ಏನೇ ಬರಲಿ, ಆರಾಧನೆವಂತಹ ಶಿವನನ್ನು ಸ್ಮರಿಸುತ್ತಾ ಬೆಳಗಾಗುವುದು ತನಕ ಕಾಯ್ತೇನಂತೆ ಹೋಗ್ತೇನೆ. ಕಂಸನಲ್ಲಿ ಹೇಗೆ ನಿಮಗೆ ಮಾವ ಯಾಕೆ ಸಿಟ್ಟು ಕರೆಸಿಕೊಂಡದ್ದು. ನಿನ್ನ ಮರ್ಯಾದೆ ಹೋಗುದು ಬೇಡ ಅಂತ ನಾವೇ ಒಂದು ತಡೆ ಎರಿದೆ ಯಾಕೆ ಸಿಟ್ಟು ಮಾಡ್ತೀವಿ? ನೀವು ಮಾಡಿದ್ದು ಒಂದೋ ಎರಡು ಏನು
ಅಣ್ಣ ಹೇಳಣ್ಣ. ಜಗದ ಜನರ ಶಿಶುಗಳಿಗೆ ಅನುಮತಿಯೇನೋ. ಊತನ ವಿಚಾರವಾಗಿ ಮಾವ, ಜಗದಲ್ಲಿರುವಂತಹ ಶಿಶುಗಳಿಗೆ ಅವಳು ಹಾಲು ಉಣಿಸುತ್ತಾ ಬಂದಳು. ಆ ಸಂದರ್ಭದಲ್ಲಿ ತಮ್ಮ ಕೃಷ್ಣನಿಗೂ ಸಹ ಹಾಲು ಉಣಿಸಿದಳು. ಆಗ ಕೃಷ್ಣ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ. ಕಣ್ಣು ತೆರೆಯುವಾಗ ಊತನಿಗೆ ಕಣ್ಣು ಮುಚ್ಚಿದಳು ಮಾವ. ನಾವು ಕಬಡ್ಡಿ ಕೃಷ್ಣ ಅವಳೇ ಸತ್ತದ್ದು. ಏನು ಇಲ್ಲಿಯವರೆಗೆ ಎಷ್ಟೋ ಜನರನ್ನು ಕೊಂದಿದ್ದೀರಿ, ಅದಲ್ಲದೆ ಚಾಣೂರ ವಸ್ತಿಗರನ್ನು ಕೊಂದಿದ್ದೀರಿ, ನಮ್ಮ ಅಗಸನಾದಂತಹ ಅವನನ್ನು ಕೊಂದಿದ್ದೀರಿ. ನಾವು ಏನು ಮಾಡಬೇಕು? ಇನ್ನು ನಿಮ್ಮಲ್ಲಿ ಮಾತಲ್ಲ, ನಿಮ್ಮನ್ನ ಮಾಡುವಂತ ನಿನ್ನ ದೌತ್ಯವನ್ನು ಮೆಟ್ಟುವುದಕ್ಕಾಗಿ ಬಂದಿದ್ದೇವೆ. ನಮ್ಮನ್ನ ತಂದೆ ತಾಯಿಯಂತೆಲ್ಲ ನೋಡ್ತೀಯ, ಮೊದಲು ನಿನಗೆ ವ್ಯವಸ್ಥೆ ಮಾಡ್ತೇವೆ. ಅವನಿಗೆ ಒಂದು ವ್ಯವಸ್ಥೆ ಮಾಡಿದ್ದಾಯಿತು. ನೋಡಿದೆಯ ತಮ್ಮ ಅಂಬರದಲ್ಲಿ ಏನಣ್ಣ? ಸುಮನಸರು ಹೂವಿನ ವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ ಎಂಬಲ್ಲಿಗೆ ಅವರು ಸಂತಸಗೊಂಡಿದ್ದಾರೆ ಅಂತ ಆಯ್ತು. ಹೌದಲ್ಲ? ನಾವು ಮಾಡಿದ ಕಾರ್ಯ ಸಾರ್ಥಕತೆಯನ್ನು ತಮ್ಮ ಇನ್ನು ತಡ ಮಾಡುವುದಲ್ಲ.
ಸೆರೆಯಲ್ಲಿರುವಂತಹ ಅಜ್ಜ ಉಗ್ರಸೇನ ಹಾಗೂ ರುಚಿಮತಿ ಮಾತ್ರವಲ್ಲ ನಮ್ಮ ತಂದೆ ತಾಯಿಗಳಾದ ವಸುದೇವ ದೇವಕಿಯರನ್ನ ಹಾ. ಬಂಧ ಮುಕ್ತಗೊಳಿಸಬೇಕು. ಹಾ. ಅಜ್ಜ ಉಗ್ರಸೇನಿಗೆ ಇಲ್ಲಿಯ ಪಟ್ಟವನ್ನು ಅಭಿಷೇಕ ಮಾಡಿಸಬೇಕು. ಹಾ. ಅಷ್ಟಾದ್ರೆ ಸಾಲದು. ಸಾಲದು. ನಮ್ಮ ವಿದ್ಯಾಭ್ಯಾಸಕ್ಕಾಗಿ ಸಾಲುವುದನ್ನು ತಗೊಂಡಿದೆ. As all of you know, Yakshagana is a Indian traditional dance form, and our team is very much pleasured to perform this art form in front of all of you. So, on behalf of all the team members, I would like to extend my thanks to Dr. Rajesh Bairi and all the organizers. Thank you so much. Please be seated. It's a wonderful performance. I greatly thankful to you whole team. You made it. It's super fantastic. So I request my father to thank stage Shishiraj Somayaji sir. Okay. On behalf of Shishiraj Somayaji, Raghavendra Netto. That's my great pleasure here in front of you, and they performed wonderfully. Really, thank you, thank you. ಈ ಸಾಂಸ್ಕೃತಿಕ ಸಂಧಿಯನ್ನ ವಿಭಿನ್ನ ರೀತಿಯಲ್ಲಿ ಮಾಡಬೇಕು. We wanted to present this cultural evening in a different way. We wanted to give the different dimension to this cultural evening. So we have opted this program. So we have planned to every one Saturday every month wanted to do this program here. So I really thankful to all the team members and all who supported us wholeheartedly. Thank you. Good night one and all. And